ಹೆಂಗಿದ್ದೀರಪ್ಪ ಎಲ್ಲರೂ ಆರಾಮಿದ್ರಿ. ಟೊಮ್ಯಾಟೊ ಬಾತ್ ಮಾಡೋದಂತ ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಕಾಯಿಪಲ್ಲೆ ಏನೇನು ಬೇಕಂತ ಹೇಳ್ತೀನಿ. ಟೊಮ್ಯಾಟೋಕ್ಕೆ 2 ಟೊಮ್ಯಾಟೊ ತೊಗೊಂಡಿನಿ. ಆಮೇಲೆ ಕರಿಬೇವು, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ. ಆಮೇಲೆ ಏನು ಮಾಡಿ ನಾನು ಫ್ರೋಝನ್ ಬಟಾಣಿ ತೊಗೊಂಡಿನಿ. ನೀವು ಬೇಕಂದ್ರೆ ಮನೆಯ ನೆನೆ ಹಾಕಿ ರಾತ್ರಿ ತೊಗೊಳ್ಬೋದು, ಇಲ್ಲ ಹೊರಗಿಂದ ಫ್ರೆಶ್ ಬಟಾಣಿ ತೊಗೊಂಡು ಸುಲಿದಿಟ್ಕೊಂಡು ನಡೀತದೆ. ಮಸಾಲೆಗೆ ಏನೇನು ಬೇಕಂತ ಹೇಳ್ತೀನಿ. ನಮ್ಮ ಎಲೆ, ಚಕ್ಕಿ, ಮೊಗ್ಗು, ಲವಂಗ, ಯಾಲಕ್ಕಿ ಮತ್ತು ಜೀರಿಗೆ. ಮತ್ತು ಇನ್ನೊಂದು ಮಸಾಲೆ ಮಾಡಿಕ್ಕೆ ನಾನು ಏನು ಹೇಳ್ತೀನಿ ಇವಾಗ, ಏನಂತಾರೆ ಅದಕ್ಕೆ ಹವೀಜ, ಒಂದು ಸ್ವಲ್ಪ ಮೆಣಸಿನ್ಕಾಯಿ. ನಾನು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿನಿ. ನೀವು ಇಲ್ಲಾಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಬಿಡ್ರಿ. ಪುದೀನ ಮತ್ತು ಬಾಡಮ್ ಅಕ್ಕಿ ತೊಗೊಂಡಿನಿ ಒಂದು ಕಪ್ ಅಷ್ಟು. ಓಕೆ, ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ನಾನು ಏನು ಮಾಡ್ತೀನಿ, 2 ಚಮಚ ಅಷ್ಟು ಎಣ್ಣೆ ಹಾಕೋತೇನೆ. ಈಗ ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಫಸ್ಟ್ ಟೊಮ್ಯಾಟೊ ಬಾತ್ ಮಸಾಲೆ ಮಾಡ್ಕೊಳ್ಳಿಕ್ಕೆ 2 ಚಮಚ ಅಷ್ಟು ಎಣ್ಣೆ ಕಾಯಲ್ಲಿ ಚಲೋ ತೆಗೆದು ಎಣ್ಣೆ ಕಾದ್ಮೇಲೆ ಮಸಾಲೆಗೆ ಏನೇನು ಬೇಕಂತ ಹೇಳ್ತೇನೆ ನಾನು ಮಾಡ್ಕೊಳ್ಳಿ. ಕಾಯಿಲೆ ಎಣ್ಣೆ ಸ್ವಲ್ಪ ಎಣ್ಣೆ ಕಾದಲ್ಲಿ ಈಗ ನಾನು ಏನು ಮಾಡ್ತೀನಿ, ಹವೀಜ ಅದೆಲ್ಲ ಹವೀಜ ಹಾಕೋತೀನಿ. ಒಂದು ಮುಷ್ಟಿ ಅಷ್ಟು ತೊಗೊಂಡೇನು ಹವೀಜ, ಅಷ್ಟು ಸಾಕು. ವಾಸನೆ ಗಮ್ಮಂತ ಬರ್ತದೆ. ನಾನು ಹೇಳ್ದಂಗೆ ನನ್ನ ಹತ್ರ ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ, ಚಿಲ್ಲಿ ಫ್ಲೇಕ್ಸ್ ಒಳಗೆ ಒಂದು ಸ್ವಲ್ಪ ಚಿಲ್ಲಿ ಇದೆಲ್ಲ ಇರ್ತದೆ. ಸೊ ನಾನು ಅದನ್ನ ಇಟ್ಕೊಂಡಿನಿ. ಮನೆಯಾಗಿಲ್ಲ, ಏನು ಮಾಡ್ತೀವಿ, ಇದ್ದಿದ್ದೆಲ್ಲ ಒಂದು ಸ್ವಲ್ಪ ಮಾಡ್ಬೇಕಲ್ಲ, ಹಂಗೆ ಇದ್ರೆ ಬೇಕಾ ನೀವು 3 ಇಂದ 4 ಹಾಕ್ಕೊಡ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ. ಚಲೋತ್ತಿನ ತಾಳಸ್ಕೊಡ್ರಿ. ಈ ತಾಳಸ್ಕೊಂಡು ನಾನು ಏನು ಮಾಡ್ತೀನಿ ನೆಕ್ಸ್ಟ್, ಈಗ ಅದಕ್ಕೆ ವಾಸನೆ ಗಮ್ಮಂತ ಬರ್ತಾನೆ ನಿಮ್ಗೆ. ನಾನು ಏನು ಮಾಡ್ತೀನಿ ನೆಕ್ಸ್ಟ್, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇಟ್ಕೊಂಡು ಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳಿತೀನಿ. ಓಕೆ, ಈ ಬೆಳ್ಳುಳ್ಳಿದಲ್ರಿಪ್ಪ ಚೈನಾದಿದೆ. ಆ್ಯಕ್ಚುಲಿ ಚೈನಾದ ಪ್ಲಾಸ್ಟಿಕ್ ಅನ್ಕೊಬಿಡ, ಅಲ್ಲಿ ಚಲೋತ್ನಾಗ ಬೆಳೀತಾರೆ ತರಕಾರಿ ಎಲ್ಲನೂ. ಅದ್ರ ಬೆಳ್ಳುಳ್ಳಿ ವಾಸನೆ ಗಮ್ಮಂತ ಇರ್ತದೆ ಅಲ್ಲಿದು. ಚಲೋತ್ನಾಗ ತಾಳಿಸ್ಕೊಂಡು ಅದಕ್ಕೆ ಏನು ಮಾಡೋದು ನೀವು ನೆಕ್ಸ್ಟ್, ಈಗ ಟೊಮ್ಯಾಟೊ ಅಂತ ಹೇಳಿದ್ನಲ್ಲ ನಾನು ನಿಮ್ಗೆ, ಕೊಬ್ಬರಿ ಹಾಕ್ಕೊಡ್ರಿ ಫಸ್ಟ್. ಈಗ ಕೊಬ್ಬರಿ ತುರಿದಿಲ್ಲ, ನೀವು ಬೇಕಂತ ತುರಿದು ಕೊಬ್ಬರಿ ಹಾಕ್ಕೋಬೋದು. ನಾನು ಹೆಚ್ಚಿಟ್ಕೊಂಡಿನಿ. ಹಸಿ ಕೊಬ್ಬರಿ ಬೇಕು, ಒಣ ಕೊಬ್ಬರಿ ಅಲ್ಲ, ಹಸಿ ಕೊಬ್ಬರಿ ಬೇಕು ಇದಕ್ಕೆ. ಓಕೆ, ಚಲೋ ತಾಳಿಸ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಟೊಮ್ಯಾಟೊ 2 ಹೇಳಿದ್ನಲ್ಲ, 2 ಟೊಮ್ಯಾಟೊ ಹೆಚ್ಚಿಟ್ಕೊಂಡೆ ನಾನು. ಅದ್ರಾಗ ಏನು ಮಾಡ್ತೀನಿ, ಅರ್ಧದಷ್ಟು ನಾ ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಟೊಮ್ಯಾಟೊ ತೊಗೊಂಡು ಹಾಕೋತೀನಿ. ಅರ್ಧ ಸಾಕು. ಓಕೆ, ಅರ್ಧದಷ್ಟು ಹಾಕ್ಕೊಡ್ರಿ. ಇನ್ನರ್ಧ ನಾ ಹಿಂದಾಡು ಮತ್ತು ಟೊಮ್ಯಾಟೊ ಬಾತ್ ಮಾಡೋ ಮುಂದೆ ಬೇಕಾಗ್ತದೆ. ಅವಾಗ ಅದು ಒಗ್ಗರಣೆಗೆ ಅದು ಇಟ್ಕೊಳ್ಳಿ. ಚಲೋತ್ನಾಗ ತಾಳಿಸ್ಕೊಡ್ರಿ. ಆಮೇಲೆ ನಾನು ಪುದೀನೂ ಇಟ್ಕೊಂಡಿನಿ ಮಾಡ್ಲಿಕ್ಕೆ, ಇದಕ್ಕೆ ಹಾಕಲಿಕ್ಕೆ. ಪುದೀನ ಒಂದು ಸ್ವಲ್ಪ ವಾಸನೆಯೂ ಚಲೋ ಬರ್ತದಪ್ಪ, ಫ್ಲೇವರ್ ಚಲೋ ಇರ್ತದೆ ಅದು ಪುದೀನ ಹಾಕ್ಕೊಂಡ್ರೆ. ನಾನು ಏನು ಮಾಡಿ ಒಂದು ಮುಷ್ಟಿ ಅಷ್ಟು ಪುದೀನ ಇಟ್ಕೊಂಡಿನಿ, ತೊಳೆದು ಇಟ್ಕೊಂಡಿನಿ, ಹಾಕ್ಕೊಡ್ರಿ ಅದನ್ನ ಮಸಾಲೆ. ಇದ್ರ ಜೊತೆ ನಾನು ಸೈಡಿಗೆ ಕೊತ್ತಂಬರಿ ಇಟ್ಕೊಂಡಿನಿ, ಒಂದು ಮುಷ್ಟಿ ಅಷ್ಟು, ಒಂದು ಮುಷ್ಟಿ ಅಷ್ಟು ಇಟ್ಕೊಂಡಿನಿ. ಅದಾಗ ಅರ್ಧನ ಈಗ ಮಸಾಲೆಗೆ ಹಾಕೋತೀನಿ. ಇನ್ನು ಅರ್ಧನ ಹಿಂದಾಡೆ ಮತ್ತು ರೈಸ್ ಬಾತ್ ಮಾಡೋ ಮುಂದೆ ಬೇಕಾಗ್ತದೆ ಅವಾಗ ಇಟ್ಕೊಂಡಿನಿ. ಈಗ ಕರಿಬೇವು, ಕೊತ್ತಂಬರಿ ಕೊತ್ತಂಬರಿ ಹಾಕ್ಕೊಳ್ತೀನಿ. ಈಗ ಕೊತ್ತಂಬರಿ ತಾಳಿಸ್ಕೊಡಿ, ಎಲ್ಲ ಚಲೋತ್ತಿನ ತಾಳಿಸಿದ ಮೇಲೆ ಆಗ್ಯದ. ಈಗ ನಾನು ಏನು ಮಾಡ್ತೀನಿ, ಇಂಡಕ್ಷನ್ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಹಿಂಗೆ ರುಬ್ಕೋಬೇಕು. ಆರ್ಯದ ಈಗ ಆರಿದ್ಮೇಲೆ ಆರಿದ್ಮೇಲೆ ಮಾಡಿರಿ, ಇಲ್ಲಾಂದ್ರೆ ಚಲೋ ಬರೋಂಗಿಲ್ಲ. ಆರ್ಬೇಕು, ಫುಲ್ ಆರಿದ್ಮೇಲೆ ಮಾಡಿ ಮಸಾಲೆ ರುಬ್ಬಿ ಇಟ್ಕೊಂಡೆ ಸೈಡಿಗೆ ಇಟ್ಕೊಡೋದು. ಈಗ ನಾನು ಏನು ರೈಸ್ ಮಾಡ್ಕೊಳ್ಳಿಕ್ಕೆ ಕುಕ್ಕರ್ ತಳಗಿನ ಬಾಣಲೆ ಅದೆಲ್ಲ ಅದನ್ನ ಇಟ್ಕೊಂಡು ಒಂದು 3 ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಕತ್ತಾನೆ. ಎಣ್ಣೆ ಹಾಕ್ಕೊಂಡಿನ. ಈಗ ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾನು ಏನು ಮಾಡ್ತೀನಿ, ಮಸಾಲೆ ಅವೆಲ್ಲ ಇವು ಕಾಣಿರುತ್ತೆ ಎಲ್ಲ ಮಸಾಲೆ. ಓಕೆ, ಮಸಾಲೆ ಹಾಕ್ಕೊಡ್ರಿ ಫಸ್ಟ್. ಎಲ್ಲ ಜೀರಿಗೆ, ಲವಂಗ, ಯಾಲಕ್ಕಿ, ಮೊಗ್ಗು, ಚಕ್ಕಿ ಮತ್ತು ಎಲೆ ಹಾಕ್ಕೊಡ್ರಿ. ಚಲೋ ನಂಗೆ ತಾಳೋದು ವಾಸನೆ ಗಮ್ಮಂತ ಬರ್ತದಲ್ಲ, ಮನೆ ತುಂಬ ವಾಸನೆ ಬರಲಿ. ನೆಕ್ಸ್ಟ್ ಏನು ಮಾಡ್ತೀನಿ, ಈಗ ಉಳ್ಳಾಗಡ್ಡೆ ಅದೆಲ್ಲ ಅದು ತೊಗೊಂಡು ಉಳ್ಳಾಗಡ್ಡೆ ಹಾಕೋತೀನಿ. ನೆಕ್ಸ್ಟ್ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಬೇಕಾಗ್ತದೆ. ಚಲೋ ತಾಳಿ ಉಳ್ಳಾಗಡ್ಡೆ ಅದು ಮಾಡಿರಿ. ಚಲೋ ಹೊತ್ನಾಗ ಕೈ ಆಡ್ತೀರಿ. ಉಳ್ಳಾಗಡ್ಡೆ ಗೋಲ್ಡನ್ ಬ್ರೌನ್ ಆಗ್ಬೇಕು, ನಿಮ್ಮ ಟ್ರಾನ್ಸ್ಪರೆಂಟ್ ಕಲರ್ ಬರ್ತಂಗ ಕೈ ಆಡ್ತೀರಿ ಚಲೋತ್ನಾಗ. ಓಕೆ, ಡನ್. ನೆಕ್ಸ್ಟ್ ಈಗ ಏನು ಮಾಡ್ಬೇಕಂದ್ರೆ ಆಗ್ಯದ. ಈಗ ಅದು ತಾಳ್ಯದ. ನೆಕ್ಸ್ಟ್ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳೈತೆ. ಗೋಡಂಬಿ ಆಪ್ಷನಲ್ ಇದು, ಏನೋ ಒಂದು ಸ್ವಲ್ಪ ಬಾಯಾಗ ಚಲೋ ಬರ್ತದೆ ಅಂತೇಳಿ ಹಾಕ್ಕೊಳೈತೆ. ನೆಕ್ಸ್ಟ್ ಕರಿಬೇವು ಅದ್ರ ಕರಿಬೇವು ಒಗ್ಗರಣೆ ಮಾಡೋದು ಹಾಕೊಂಡ್ರೆ ಅಂತಂದು ಎಣ್ಣೆಗೆ ಕರ್ದು ಕ್ರಿಸ್ಪಿ ಆಗ್ಬಿಡ್ತದೆ. ಹಂಗೆ ಆಗ್ಬೇಡ ಅಂತೇಳಿ ನಾನು ಉಳ್ಳಾಗಡ್ಡೆ ಹಾಕಿದ್ಮೇಲೆ ಹಾಕೊಳಿರ್ತೀನಿ. ಅದೊಂದು ರೀತಿ ಅದು ಒಂದು ಸ್ವಲ್ಪ ಘಮ ಚಲೋ ಬರ್ತಾವೆ. ಅವಾಗ ಕೈ ಆಡ್ಸ್ಕೊಡ್ರಿ ಚಲೋತ್ನಾಗ. ಕೈ ಆಡ್ಸ್ಕೊಂಡು ನಾನು ಏನು ಮಾಡ್ತೀನಿ ನೆಕ್ಸ್ಟ್, ಈಗ ಇದಕ್ಕೆ ಆಗ್ಯದಲ್ಲ ಟೊಮ್ಯಾಟೊ ಮತ್ತು ಈಗ ಬಟಾಣಿ ತೊಗೊಂಡು, ಟೊಮ್ಯಾಟೋಗಿಂತ ಮುಂಚೆ ಬಟಾಣಿ ಹಾಕ್ಕೊಡ್ರಿ. ಚಲೋತ್ನಾಗ ಹಾಕ್ಕೊಂಡು ಕೈ ಆಡ್ಸ್ಕೊಡ್ರಿ ಬಟಾಣಿ. ನೆಕ್ಸ್ಟ್ ಏನು ಮಾಡ್ತೀನಿ, ಯೂಶ್ವಲಿ ನಾನು ನಿಮ್ಗೆ ಹೇಳ್ದಂಗೆ ತಾಳ್ಸೋ ಮುಂದೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಲೋತ್ನಂಗೆ ಅವು ಬೇಯ್ತಾವು ಎಲ್ಲ ತರಕಾರಿ ಏನಾರ ಇದ್ರು. ಆಗ ನಾನು ಯೂಶ್ವಲಿ ಏನು ಮಾಡ್ತೀನಿ, ಸ್ವಲ್ಪ ತಾಳ್ಸೋ ಮುಂದೆ ಉಪ್ಪು ಹಾಕ್ಕೊಂಡಿರ್ತೀನಿ ಸ್ವಲ್ಪ. ಆಮೇಲೆ ನಾನು ಮಾಡೋ ಮುಂದೆ ಮತ್ತು ಮೇನ್ ಉಪ್ಪು ಹಾಕೋತೀನಿ, ಟೇಸ್ಟಿಗೆ ಎಷ್ಟು ಬೇಕೋ. ಈಗ ತಾಳಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿನಿ. ಇದಾಗಲಿ. ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ನಿಷ್ಟು ಟೊಮ್ಯಾಟೊ ಇಟ್ಟನೆಲ್ಲ ಅರ್ಧ ಇಟ್ಕೊಂಡು ಹಾಕೊಂಡಿರುತ್ತೆ ನಾನು. ಹಾಕ್ಕೊಂಡ್ರಿ. ಓಕೆ, ಡನ್. ಇದಾಗ್ತೀನಿ. ನೆಕ್ಸ್ಟ್ ಚಲೋತ್ನಾಗ ಅದನ್ನು ತಾಳಿಸ್ರಿ. ಆತಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ, ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ
ಆ ಮಸಾಲೆ ಇದಕ್ಕೆ ಹಾಕೋತೀನಿ ಅಂತ ಆತೀಗ ಚಲೋ ಹೊತ್ನಾಗ ತಾಳಸಿ ಮಸಾಲೆ ಹಾಕೊಳಿತಾನೆ. ಈಗ ಎಲ್ಲ ಮಸಾಲೆ ಹಾಕೊಂಡ್ಬಿಡ್ರಿ ಆತ ಹಾಕೊಳ್ಳಿ. ಹಾಕಿದ್ಮೇಲೆ ಏನು ಚಲೋ ಹೊತ್ನಾಗ ಕೇಳಿಸ್ಬಿಡ್ರಿ ಮಸಾಲೆ ಕೇಳಿಸ್ಕೊಂಡ್ಮೇಲೆ ಆಮೇಲೆ ನಾನು ಏನು ಮಾಡಿ ರೈಸ್ 1 ಕಪ್ ತೊಗೊಂಡಿದ್ದೆ, ಅದನ್ನ ತೊಳೆದಿಟ್ಕೊಂಡಿನಿ ರೈಸ್ನ 1 ಕಪ್ನಷ್ಟು. ಆ ರೈಸ್ ಇದಕ್ಕೆ ಹಾಕೊಂಡು ಸೋನಾ ಮೊಸರಿನ ಬೆಸ್ಟ್ ಇದಕ್ಕೆ. ನೀವು ಏನಂತಾರೆ ಅದಕ್ಕೆ ಬಾಸ್ಮತಿ ಎಲ್ಲ ಯೂಸ್ ಮಾಡಿದ್ರೆ ಚಲೋ ಬರೋಂಗಿಲ್ಲ, ಹಂಗೆ ಸೋನಾ ಮೊಸರು ಇದು ಬೆಸ್ಟ್. ಅದನ್ನ ಯೂಸ್ ಮಾಡಿ ಆಲ್ಮೋಸ್ಟ್ ಈಗ ಟೊಮೆಟೊ ಬಾತ್ ಮಾಡೋ ಮುಂದೆ ಚಲೋ ಬರ್ತದೆ. 1 ಕಪ್ನಷ್ಟು ಹೇಳಿದಂಗೆ 1 ಕಪ್. ಅದಕ್ಕೆ ನಾನು ಏನು ಮಾಡ್ತೀನಿ, ಇದ್ರಷ್ಟು 2.5 ಕಪ್ನಷ್ಟು ನಾನು ನೀರು ಹಾಕೋತೀನಿ. ಈಗ 2.5 ಕಪ್ನಷ್ಟು ನೀರು ಹಾಕೊಂಡಿನ. ಈಗ ಅದನ್ನ ಎದಕ್ಕೆ ಹಾಕೊಂಡೆ ಅಂದ್ರೆ ಆ ಮಸಾಲೆ ಹಿಡ್ಕೊಂಡಿತ್ತು ಅವೆಲ್ಲ ಹಿಡ್ಕೊಂಡಿರ್ತಲ್ಲ, ಅದಕ್ಕೆಲ್ಲ ಅದನ್ನ ಅದಕ್ಕೆ ಹಾಕಿ ಚಲೋ ನಂಗೆ ಕೇಳಿಸಿ ಅದನ್ನ ಹಾಕೊಂಡ್ಬಿಟ್ಟೆ. ಈಗ ಓಕೆ, ಬ್ಯಾಚುಲರ್ಸಿಗೆ ಒಬ್ಬರು ಗೊತ್ತಾಗಲ್ಲ ಎಷ್ಟು ಅಳತೆ ಹಾಕೋಬೇಕು ಅಂತ. 1 ಕಪ್ಪಿಗೆ 2.5 ಕಪ್ ಅಷ್ಟು ನೀರು ಹಾಕ್ಕೊಂಡು ಭಾಳ ಚಲೋ ಬರ್ತದೆ. 4 ಬಿಸಿಲು ಹೊಡ್ಸ್ಬಿಟ್ರೆ ಮುಗೀತು. ಈಗ ನಾನು ಏನು ಮಾಡ್ತೀನಿ, ಆಗಲೇ ಸ್ವಲ್ಪ ಹಾಕೊಂಡಿದ್ದಲ್ಲ, ಈಗ ಮತ್ತು ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಟ್ಟು ಚಲೋತ್ನಾಗ ಹಾಕ್ಕೊಂಡು ಕೈ ಆಡ್ಸಿ ಚಲೋತ್ನಾಗ ಸ್ವಲ್ಪ ಕುದಿ ಬರಲಿ ಸ್ವಲ್ಪ. ಅದಕ್ಕೆ ನಾನು ಏನು ಮಾಡ್ತೀನಿ ನೆಕ್ಸ್ಟ್, ಈಗ ಕೊತ್ತಂಬರೆಲ್ಲ ಹಾಕ್ಕೊಂಡು ಸ್ವಲ್ಪ ನಿಮ್ಗೆ ಕುದಿ ಬಂದಂಗಾದ್ಮೇಲೆ ಕುಕ್ಕರ್ ಲಿಡ್ ಅದೆಲ್ಲ ತೊಗೊಂಡು ಮುಚ್ಚಿಬಿಡು. ಕುಕ್ಕರ್ ಲಿಡ್ ಮುಚ್ಚಿ 4 ವಿಸಲ್ ಆಗುವಷ್ಟು ಹೊಡೆಸ್ಬೇಕು. 4 ವಿಸಲ್ ಸಾಕಿಷ್ಟು. ನೀವು ನೀರಿನ ಅಳತೆಗೆ 4 ವಿಸಲ್ ಹಾಕ್ಬಿಟ್ರೆ ಕರೆಕ್ಟ್ ಆಗ್ಬಿಡುತ್ತೆ. ಓಕೆ, ಈಗ 1 ವಿಸಲ್ ಆಯ್ತು. 4 ವಿಸಲ್ ಆಗೋ ತನಕ ನಾವು ಒಂದು ಸ್ವಲ್ಪ ವೇಟ್ ಮಾಡೋಣ. ನೋಡಿ ಹಳ್ಳಿಕತ್ತ ಸೀಟ್ ಅದು. ಓಕೆ ಡನ್. 1 ವಿಸಲ್ ಆತು. ಈಗ ಇನ್ನೊಂದು ವಿಸಲ್ ಆಯ್ತು. ನೆಕ್ಸ್ಟ್ ಆಗೋದು 3rd ವಿಸಲ್. ನೆಕ್ಸ್ಟು 4 ವಿಸಲ್. 4 ವಿಸಲ್ ಆದಮೇಲೆ ಆಫ್ ಮಾಡಿಬಿಡ್ರಿ. ಆಫ್ ಮಾಡಿ ಎಲ್ಲ ಕುಕ್ಕರ್ ಇಳಿದ್ಮೇಲೆ ತೆಗೆದು ನೋಡಿದ್ರೆ ನಿಮ್ಮದು ಮಸ್ತಾಗಿರೋ ಟೊಮ್ಯಾಟೊ ಬಾತ್ ರೆಡಿ. ನನ್ನ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾರ ಇದ್ರೆ ಹೇಳ್ರಿ. ನಾನು ಏನಾರ ತಪ್ಪು ಮಾಡಿದ್ನಂದ್ರೆ ಕರೆಕ್ಟಾಗಿ ಹೇಳ್ರಿ. ಓಕೆ, ಥ್ಯಾಂಕ್ ಯು.